ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚೆಟಿನಾಡ್ ಮಸಾಲ ಪನ್ನೀರ್ ಹೇಗೆ ಮಾಡೋದಂತ ನೋಡೋಣ. ನಾನು ಕುಕ್ಕಿಡ್ ಆ್ಯಪಿಂದ ತರಿಸಿದ್ದೆ ಚೆಟಿನಾಡ್ ಮಸಾಲಾನ. ಅದರಲ್ಲಿ ಹೇಗೆ ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಚಪಾತಿ ಪರೋಟ ಎಲ್ಲದ್ರ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಪೂರ್ತಿಯಾಗಿ ವಿಡಿಯೋ ನೋಡಿ, ತುಂಬಾ ಈಸಿ, 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ನೋಡಿ ಇದು 99 ರುಪೀಸು, 2 ಬಂದಿರುತ್ತೆ, 25 ಗ್ರಾಮ್ ಅಷ್ಟು. ನಾನು ಇವಾಗ ಒಂದು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಬೇರೆ ನಾನ್ ವೆಜ್ ಕೂಡ ಮಾಡ್ಕೋಬಹುದು ನೀವು, ಆಮೇಲೆ ತರಕಾರಿ ಹಾಕಿ ಕೂಡ ಮಾಡ್ಕೋಬೋದು. ನಾನು ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ಅದನ್ನು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು. ಈಗ ಈ ಪೌಡರ್ ಹಾಕ್ಕೊಳ್ಳೋಣ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಯೂಸ್ ಮಾಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲಿಂದ ಪನ್ನೀರ್ ಎತ್ತಿಟ್ಕೊಂಡಿರ್ತೀವಲ್ಲ 200 ಗ್ರಾಮ್ಸ್, ಅದನ್ನು ಹಾಕೋಬೇಕು. ನೀವು ಯಾವ ಥರ ಕಟ್ ಮಾಡ್ಕೊಂಡು ಬೇಕಿದ್ರೂ ಹಾಕೋಬಹುದು. ಇದೇ ರೀತಿ ನೀವು ಮಶ್ರೂಮಲ್ಲಿ ಕೂಡ ಮಾಡ್ಕೋಬಹುದು. ಅದನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಮತ್ತೆ ಕ್ಲೋಸ್ ಮಾಡಿ ಅದು ಗಟ್ಟಿಯಾಗೋ ತನಕ ಬಿಟ್ಬಿಡ್ತಾ ಇದ್ದೀನಿ. ಮತ್ತೆ ಒಂದು 3 ನಿಮಿಷ ಬಿಟ್ಟಿದ್ದೆ. ಫಸ್ಟು 2 ನಿಮಿಷ ಆಗಿತ್ತು. ಕ್ವಿಕ್ಕಾಗಿ 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಈರುಳ್ಳಿ ಪನ್ನೀರ್ 2 ಕಟ್ ಮಾಡಿ ಇಟ್ಕೊಂಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇಷ್ಟೇ ಈ ರೆಸಿಪಿ. ಒಂದ್ಸತಿ ಟ್ರೈ ಮಾಡಿ. ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.